ಇವತ್ತು ಮಕ್ಕಳೇ ನಾವು ಈ ವಿಜ್ಞಾನ ಭಾಗ 2ರಲ್ಲಿ ಮೊದಲ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಏನು ನೀವು ಬೆಳಗಿನಿಂದ ಸಂಜೆವರೆಗೂ ನಾವು ಅನೇಕ ವಸ್ತುಗಳನ್ನು ಬಳಸ್ತೀವಿ ಅಲ್ವಾ? ಈ ಒಬ್ಬೊಬ್ರು ಒಂದೊಂದು ಯಾವ ವಸ್ತುವನ್ನು ಬಳಸಿದ್ರಿ ಅನ್ನೋದನ್ನ ಪಟ್ಟಿ ಮಾಡ್ತಾ ಹೋಗೋಣ. ಬೆಳಗಿಂದ ಎದ್ದಾಗಿಂದ ನೀವು ಶಾಲೆಗೆ ಬರೋವರೆಗೂ ಯಾವ ವಸ್ತುಗಳನ್ನ ಬಳಸಿದ್ರಿ ಅಂತ ಹೇಳ್ಬಿಟ್ಟು ನಾವು ಪಟ್ಟಿ ಮಾಡ್ತಾ ಹೋಗೋಣ. ಈಗ ಯಾವ ವಸ್ತು ಬಳಸಿದಮ್ಮ? ಮೊದಲನೇದು ನೀವು ಬಳಸಿದ ವಸ್ತು. ಬೆಳಿಗ್ಗೆ ಎದ್ದಾಗಿಂದ ಯಾವ್ದಾದ್ರು ವಸ್ತು ಬಳಸಿದ್ರೆ, ಏನಕ್ಕಾದ್ರೂ ವಸ್ತುವನ್ನ ಬಳಸಿದ್ರೆ ಇಂಥದ್ದು ಬ್ರಷ್, ಹಲ್ಲುಜ್ಜುವ ಬ್ರಷ್ ಬಳಸಿದೆ. ಹಲ್ಲುಜ್ಜುವ ಬ್ರಷ್. ನೆಕ್ಸ್ಟ್ ಸೋಪ್ ಅನ್ನ ಬಳಸಿದೆ. ಮತ್ತೆ ಒಬ್ಬೊಬ್ರು ಒಂದೊಂದು ಹೇಳಬೇಕು. ಫೇರ್ ಅಂಡ್ ಲವ್ಲಿನ ಬಳಸಿದೆ. ಸೀರಿಯಸ್ ಹೇಳ್ಬೇಕು. ನೀರನ್ನ ಬಳಸಿದೆ. ಬೇಗ. ಸ್ಟಿಕ್ಕರ್ ಅನ್ನ ಬಳಸಿದೀಯಾ? ಊಟ ಅಂದ್ರೆ ಆಹಾರ ಅಲ್ವಾ? ಆಹಾರ ತಿಂದಿದೀಯ. ಬೇಗ ಬೇಗ. ಪುಸ್ತಕ. ಬ್ಯಾಗ್. ಪೆನ್ನುಗಳು. ಪೆನ್ ಅನ್ನ ಬಳಸಿದೆ. ಬಟ್ಟೆ. ಬಾಚಣಿಕೆಯನ್ನ ಬಳಸಿದೆ. ಜಾಮೆಟ್ರಿ ಬಾಕ್ಸ್. ಚಪ್ಪಲಿ. ಚಪ್ಪಲಿ. ಸ್ಕೇಲ್ ಅನ್ನ ಬಳಸಿದೀಯಾ? ಇನ್ನೊಂದು ಹೇಳಿ. ಯಾವ್ದನ್ನ? ಬೈಕ್. ನೀವು ಬಳಸಿದ ವಸ್ತುಗಳು ಯಾವ್ದೇ ಆಗಿರ್ಬೋದು, ಇಂಥದ್ದೇ ಬಳಸಿದೀನಿ ಅಂತ ಅಲ್ಲ. ಅರ್ಥಾಯ್ತಾ? ನೀವು ಬೆಳಗಿಂದ ನೀವು ಹಲವಾರು ವಸ್ತುಗಳನ್ನು ಬಳಸಿದ್ದೀರ ಅಲ್ವಾ? ಇದನ್ನ ನಾವು ಈ ವರ್ಗೀಕರಣ ಮಾಡ್ತಾ ಹೋಗೋಣ. ಅರ್ಥಾಯ್ತಾ? ಯಾವ ರೀತಿ ವರ್ಗೀಕರಣ ಅಪ್ಪ? ಲೋಹಗಳಿಂದ ಮಾಡಿರುವಂತ ವಸ್ತುಗಳು ಒಂದು ವರ್ಗೀಕರಣ, ಗಾಜು ಅಥವಾ ಜೇಡಿ ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳು ಅಂತ ಇನ್ನೊಂದು ವರ್ಗೀಕರಣ. ಅರ್ಥಾಯ್ತಾ? ಮತ್ತು ಇತರೆ. ನೋಡಿ, ಒಂದು ಲೋಹಗಳಿಂದ ಮಾಡಿರುವಂತದ್ದು, ಲೋಹಗಳಿಂದ. ಇನ್ನೊಂದು ಯಾವುದು? ಗಾಜು ಅಥವಾ ಇತರೆ ಜೇಡಿ ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳು. ಅಥವಾ ಇನ್ನೊಂದು ಯಾವುದು? ಇತರೆ. ನಾವು ವರ್ಗೀಕರಣ ಮಾಡ್ತಾ ಹೋಗೋಣ. ಈಗ ಮೊದಲನೇದು ಲೋಹಗಳಿಂದ ಮಾಡಿರುವಂತಹ ವಸ್ತುಗಳನ್ನು ವರ್ಗೀಕರಣ ಮಾಡೋಣ. ಯಾವ್ದಾದ್ರು ಲೋಹಗಳಿಂದ ಮಾಡಿದೆಯಾ ಅಂತ ಹೇಳ್ಬಿಟ್ಟು ನೋಡಿ. ಮೊದಲು ಹಲ್ಲುಜ್ಜುವ ಬ್ರಷ್. ಹಲ್ಲುಜ್ಜುವ ಬ್ರಷ್ ಯಾವ್ದು ಬರುತ್ತೆ? ಲೋಹಗಳಿಂದ ಮಾಡಿರುತ್ತೋ ಅಥವಾ ಗಾಜು ಅಥವಾ ಜೇಡಿ ಮಣ್ಣಿಂದ ಮಾಡಿರುತ್ತೋ ಅದು ಇತರೆಗೆ ಬರುತ್ತೋ? ಇತರೆಗೆ ಬರುತ್ತೆ. ಹಲ್ಲುಜ್ಜುವ ಹಲ್ಲುಜ್ಜುವ ಬ್ರಷ್. ನೆಕ್ಸ್ಟ್ ಸೋಪ್. ಇತರೆಗೆ ಬರುತ್ತೆ. ಫೇರ್ ಅಂಡ್ ಲವ್ಲಿ ಅದು ಕೂಡ ಇತರೆಗೆ ಬರುತ್ತೆ. ನೆಕ್ಸ್ಟ್ ನೀರು. ಇತರೆಗೆ ಬರುತ್ತೆ. ಸ್ಟಿಕ್ಕರ್ ಅದು ಕೂಡ ಇತರೆಗೆ ಬರುತ್ತೆ. ಆಹಾರ ಇದು ಕೂಡ ಇತರೆಗೆ ಬರುತ್ತೆ. ಪುಸ್ತಕ. ಬ್ಯಾಗ್. ಪೆನ್. ಬಟ್ಟೆ. ವಾಚಣಿಕೆ,
ಜಾಮಿಟ್ರಿ ಬಾಕ್ಸ್, ಆಮೇಲೆ ಚಪ್ಪಲಿ, ಸ್ಕೇಲು, ಬೈಕು, ಲೋಹ ಬರುತ್ತಲ್ವಾ? ಇಷ್ಟೆಲ್ಲ ಹೇಳಿದ್ ನಾವು. ನೋಡಿ, ಇಲ್ಲಿ ಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ವಸ್ತುಗಳು ಒಂದೇ ಉಪಯೋಗಿಸಿದ್ವಿ ಬೆಳಗಿಂದ ಅಲ್ವಾ? ಇತರರು ಉಪಯೋಗಿಸಿರ್ಬೋದು, ಅದನ್ನ ನಾವು ಎಕ್ಸಾಂಪಲ್ ಅಲ್ಲಿ ನಾವು ಅದನ್ನ ಹೇಳಿಲ್ಲ ಅಲ್ವಾ? ನೀವು ತಟ್ಟೆ ಉಪಯೋಗಿಸಿದ್ರಿ ಹೇಳ್ಬೋದು ಅಲ್ವಾ? ಊಟ ಮಾಡಕ್ಕೆ ತಟ್ಟೆ ಉಪಯೋಗಿಸಿದಿರಿ ಹೌದಾನೆ. ಆಮೇಲೆ ಟೀ ಕುಡ್ದಿರ್ತೀರಿ, ಟೀ ಕುಡಿಯಕ್ಕೆ ಗ್ಲಾಸ್ ಉಪಯೋಗಿಸಿರ್ತೀರಿ. ಈ ರೀತಿ ಬೆಳಗ್ಗಿಂದ ಏನ್ ಬಳಸಿರ್ತೀರಿ ಅನ್ನೋದನ್ನ ನಾನು ಹೇಳಕ್ ಹೇಳಿದೆ ನಿಮಗೆ. ಹೋಗ್ಲಿ, ಇಷ್ಟು ಹೇಳಿದಿರಲ್ಲ, ಅದನ್ನೇ ಲೋಹಗಳಿಂದ ಮಾಡಿರೋದು ಒಂದು ಬೈಕು. ಗಾಜು ಅಥವಾ ಜೇಡಿ ಮಣ್ಣಿನಿಂದ ಮಾಡಿರುವಂತ ವಸ್ತುವನ್ನೇ ಯಾವುದು ಕೂಡ ಬಳಸಲಿಲ್ಲ. ಇತರೆ ವಸ್ತುಗಳನ್ನ ನಾವು ಬಳಸಿದೀವಿ ಅಲ್ವಾ? ಅದರಲ್ಲಿ ಬರುವಂತಹ ಅಲ್ಲುಜ್ಜುವ ಬ್ರಷ್, ಸೋಪು, ಫೇರ್ ಅಂಡ್ ಲವ್ಲಿ, ನೀರು, ಸ್ಟಿಕ್ಕರ್, ಆಹಾರ, ಪುಸ್ತಕ, ಬ್ಯಾಗು, ಪೆನ್ನು, ಬಟ್ಟೆ, ಬಾಚಣಿಕೆ, ಆಮೇಲೆ ಜಾಮೆಟ್ರಿಕಲ್ ಬಾಕ್ಸ್, ಚಪ್ಪಲಿ, ಸ್ಕೇಲು ಎಲ್ಲ ಇತರೆಯಲ್ಲಿ ಬರುತ್ತೆ ಅಲ್ವಾ? ನೋಡಿ, ಏನು ಈ ಒಂದು ಇತರೆಯಲ್ಲಿ ನಾವು ಬಂದಿದೆ ಈ ವಸ್ತುಗಳು, ಈ ಎಲ್ಲಾ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ನಾವು ತಿಳ್ಕೊಬೇಕು ಮೊದಲು. ಅದರ ಮೂಲ ವಸ್ತು ಯಾವುದು? ಇತರೆ ಕಾಲಮ್ ಅಲ್ಲಿ ಏನ್ ಬಂದಿದೆ ಆ ವಸ್ತುಗಳ ಒಂದು ಮೂಲ ವಸ್ತು ಅಥವಾ ಮೂಲ ಧಾತು ಯಾವುದು ಅಂತ ನಾವು ತಿಳ್ಕೊಂಡ್ರೆ, ಅದರ ಒಂದು ಮೂಲ ಧಾತು ಯಾವ್ದಪ್ಪ ಅಂದ್ರೆ ಕಾರ್ಬನ್. ಯಾವ್ದು ಬರುತ್ತೆ? ಕಾರ್ಬನ್ ಅಥವಾ ಇಂಗಾಲ. ಹಾಗಾದ್ರೆ ನಮ್ಗೆ ಇದರಿಂದ ಗೊತ್ತಾಗುತ್ತೆ, ನಾವು ಬಳಸುವಂತಹ ಬಹುತೇಕ ವಸ್ತುಗಳಲ್ಲಿ ಯಾವ ವಸ್ತು ಇರುತ್ತೆ? ಬಳಸುವಂತ ಬಹುತೇಕ ವಸ್ತುಗಳಲ್ಲಿ ಯಾವ ವಸ್ತು ಇರುತ್ತೆ? ಕಾರ್ಬನ್ ಎನ್ನುವಂತ ವಸ್ತು ಇದ್ದೇ ಇರುತ್ತೆ ಅಲ್ವಾ? ನೀವು ಯಾವುದೇ ವಸ್ತುವನ್ನ ಸುಟ್ಟಾಗ ಹೋಗ್ತಾನೆ ಶೇಷ ವಸ್ತು ಉಳಿಯುತ್ತಲ್ವ? ಆ ಶೇಷ ವಸ್ತುವಿನ ಬಣ್ಣ ಯಾವುದು? ಕಪ್ಪಾಗಿರುತ್ತಲ್ವ? ಆ ಒಂದು ಶೇಷ ವಸ್ತು ಕಪ್ಪಾಗಿರುತ್ತಲ್ಲ, ಅದ್ರಲ್ಲಿ ಏನಿರುತ್ತೆ? ಕಾರ್ಬನ್. ಒಂದು ಕಾಗದ ತಗೊಳ್ಳಿ, ಕಾಗದ ಸುಟ್ಟಾಗ ಕಪ್ಪಾಗುತ್ತೆ. ನಮ್ಮ ಚರ್ಮ ಸ್ವಲ್ಪ ಬೆಂಕಿಯಲ್ಲಿ ಸುಟ್ಟಾಗ ಏನಾಗುತ್ತೆ? ಕಪ್ಪಾಗುತ್ತೆ ಅಲ್ವಾ? ಯಾಕೆ ನಮ್ಮ ಚರ್ಮವು ಕೂಡ ಕಪ್ಪಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲೂ ಕಾರ್ಬನ್ ಇದೆ. ಮೂಲಧಾತು ಯಾವ್ದಿದೆ? ಕಾರ್ಬನ್ ಇರುತ್ತೆ. ಅಂದ್ರೆ ಬಹುತೇಕ ನಾವು ಬಳಸುವಂತಹ ವಸ್ತುಗಳಲ್ಲಿ ಕಾರ್ಬನ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಏನಿದೆ? ಕಾರ್ಬನ್ ಇದೆ. ಹಾಗಾದ್ರೆ ಕಾರ್ಬನ್ ಬಗ್ಗೆ ನಾವು ಕೇಳಿದೀವಿ, ಕಾರ್ಬನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಈಗ ನಾವು ಒಂದು ತಿಳ್ಕೊಂಡ್ವಿ, ನಾವು ಬಳಸುವಂತಹ ಬಹುತೇಕ ವಸ್ತುಗಳಲ್ಲಿ ಏನಿರುತ್ತೆ? ಕಾರ್ಬನ್ ಇದೆ ಅಂತ ಹೇಳ್ಬಿಟ್ಟು. ಏನಿದೆ? ಕಾರ್ಬನ್ ಇದೆ. ಈ ಕಾರ್ಬನ್ ಬಗ್ಗೆ ನಾವು ಕೇಳಿದೀವಿ. ನೀವು ಸುಮಾರು ಧಾತುಗಳ ಹೆಸರು ಮತ್ತು ಸಂಕೇತ ಹೇಳಿದೀವಲ್ವಾ? ಧಾತುಗಳ ಹೆಸರು ಹೈಡ್ರೋಜನ್, ಆಮೇಲೆ ಹೀಲಿಯಂ, ಈ ರೀತಿ ಹೇಳ್ತಾ ಹೋಗ್ತಾ ಒಂದು ಧಾತು ಬರುತ್ತೆ ಅಲ್ವಾ? ಆ ಧಾತು ಯಾವುದು? ಕಾರ್ಬನ್. ಕಾರ್ಬನ್ ಅಂತ ಕೇಳಿದಿರಾ? ಕಾರ್ಬನ್ ಅಂತ ನಾವು ಕೇಳಿದೀವಿ. ಈ ಕಾರ್ಬನ್ ಅನ್ನೋದು ಕೂಡ ಏನಪ್ಪ? ಒಂದು ಧಾತು. ಇದು ಏನಿದು? ಧಾತು ಅಥವಾ ಮೂಲ ವಸ್ತು. ನಾವು ಬಳಸುವ ಬಹುತೇಕ ವಸ್ತುಗಳಲ್ಲಿ ಈ ಮೂಲ ವಸ್ತು ಅಥವಾ ಧಾತು ಕಂಡುಬರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇದರ ಒಂದು ಪ್ರಮಾಣ ನಮ್ಮ ಭೂತಕಟೆಯಲ್ಲಿ ತುಂಬಾ ಕಡಿಮೆ ಅಲ್ವಾ? ಗಾಳಿಯಲ್ಲಿ ಎಷ್ಟಿದೆ ಇದರ ಪ್ರಮಾಣ ಅಂದ್ರೆ 0.03% ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿದೆ. ಎಲ್ಲಿದೆ? 0.03% ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿದೆ. ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಇರೋದು ಯಾವುದು? CO2 ಅಂತ ಬರೀತೀವಲ್ವಾ? ಅದ್ರಲ್ಲಿ ಇದೆ ತಾನೆ ಕಾರ್ಬನ್. ಅದೆಷ್ಟಿದೆ ಪ್ರಮಾಣ ವಾತಾವರಣದಲ್ಲಿ? 0.03%. ಅದು ಭೂ ತೊಗಟೆಯಲ್ಲಿ ಎಷ್ಟಿದೆ? ಬರೀ 0.02% ಇದೆ. ಎಲ್ಲಿ? ಭೂ ತೊಗಟೆಯಲ್ಲಿ. ಇಷ್ಟು ಕಡಿಮೆ ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲಿ ಇದ್ರೂ ಕೂಡ ಬಹುತೇಕ ವಸ್ತುಗಳಲ್ಲಿ ಈ ಕಾರ್ಬನ್ ಕಂಡುಬರುತ್ತೆ ಅಲ್ವಾ? ಇದರ ಪ್ರಮಾಣ ತುಂಬಾನೇ ಕಡಿಮೆ. ನೋಡಿ, ಗಾಳಿಯಲ್ಲಿ 0.03% ಅದು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ. ಅದೇ ಭೂತೊಗಟೆಯಲ್ಲಿ ಎಷ್ಟು ಕಂಡು ಬರುತ್ತೆ? 0.02%. 0.1% ಇಲ್ಲ. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಕಂಡು ಬಂದರೂ ಕೂಡ ನಾವು ಬಳಸುವಂತಹ ಬಹುತೇಕ ವಸ್ತುಗಳಲ್ಲಿ ಯಾವ ಧಾತುವಿದೆ? ಕಾರ್ಬನ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅರ್ಥ
ಅರ್ಥ ಆಯ್ತಾ? ನಾವು ಬಹುತೇಕ ಏನ್ ಬಳಸ್ತೀವಲ್ಲ ಆ ವಸ್ತುಗಳು ಅದರಲ್ಲೆಲ್ಲ ಕಾರ್ಬನ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನೋಡಿ, ನಮ್ಮ ದೇಹದಲ್ಲಿ 5 ಮೂಲ ಸಾಮಗ್ರಿಗಳು ಕಂಡು ಬರ್ತವೆ. ಎಲ್ಲಿ? ನಮ್ಮ ದೇಹದಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು ಮತ್ತೆ ಸಲ್ಫರ್ ಅಂತ ಕಂಡು ಬರುತ್ತೆ. ಅದರಲ್ಲಿ ನಮ್ಮ ದೇಹದಲ್ಲಿ ಪ್ರಮುಖವಾಗಿ ನೋಡಿ ಇರುವಂತದ್ದು ಯಾವುದು? ಕಾರ್ಬನ್. ಅದಕ್ಕೋಸ್ಕರ ಸ್ವಲ್ಪ ಯಾವಾಗಾದ್ರೂ ಆಕಸ್ಮಿಕವಾಗಿ ಸ್ವಲ್ಪ ಸುಟ್ಟಾಗ ಏನಾಗುತ್ತೆ? ಕಪ್ಪಾಗುತ್ತಲ್ವಾ ಚರ್ಮ. ಅದಕ್ಕೆ ಕಾರಣ ಏನು? ನಮ್ಮ ದೇಹದಲ್ಲಿಯೂ ಕೂಡ ಕಾರ್ಬನ್ ಇದೆ. ನಾವು ತಿನ್ನುವಂತ ಆಹಾರ ತಗೊಳ್ಳಿ, ಕಾರ್ಬೋಹೈಡ್ರೇಟ್ ಏನಿದೆ? ಕಾರ್ಬನ್ ಇದೆ. ಲಿಪಿಡ್ ಕಾರ್ಬನ್ ಇರುತ್ತೆ. ವಿಟಮಿನ್ಗಳು ಕಾರ್ಬನ್ ಇರುತ್ತೆ. ಅರ್ಥ ಆಯ್ತಾ? ಈ ರೀತಿ ನಾವು ತಿನ್ನುವಂತ ಆಹಾರದಲ್ಲಿ ಕಾರ್ಬನ್ ಇರೋದ್ರಿಂದ ನಮ್ಮ ದೇಹವೂ ಕೂಡ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಕಾರ್ಬನ್ ನಿಂದ ಮಾಡಲ್ಪಟ್ಟಿದೆ. ಈಗ ಈ ಕಾರ್ಬನ್ ನ ವಿಳಾಸ ನೋಡೋಣ. ವಿಳಾಸ ಅಂದ್ರೆ ಏನು? ಧಾತು. ಧಾತು ಯಾವ್ದಿದು? ಕಾರ್ಬನ್. ಹೌದಾನೆ? ಕಾರ್ಬನ್. ಇದರ ಸಂಕೇತ ಕಾರ್ಬನ್ನಿನ ಸಂಕೇತ ಸಿ. ಸಂಕೇತ ಏನು? ಸಿ. ಆಮೇಲೆ ಇದರ ಇಲೆಕ್ಟ್ರಾನ್ ವಿನ್ಯಾಸ. ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p2. ಪರಮಾಣು ಸಂಖ್ಯೆ. ಇದರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದ್ರೆ 6. ಎಷ್ಟು? 6. ಪರಮಾಣು ಸಂಖ್ಯೆ ಎಷ್ಟು? 6. ರಾಶಿ ಸಂಖ್ಯೆ ಹನ್ನೆರಡು. ರಾಶಿ ಸಂಖ್ಯೆ ಎಷ್ಟು? 12. ತಿಳ್ಕೊಳ್ತಿದ್ದೀರಾ? ಈ ಕಾರ್ಬನ್ ನ ವಿಳಾಸ ಎಲ್ಲಿ? ಆವರ್ತ ಕೋಷ್ಟಕದಲ್ಲಿ. ಅಂದ್ರೆ ಧಾತುವಿನ ಹೆಸರೇನು? ಕಾರ್ಬನ್. ಅದರ ಸಂಕೇತ ಏನು? ಸಿ. ಇದರ ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p2. ಇದರ ಪರಮಾಣು ಸಂಖ್ಯೆ ಎಷ್ಟು? 6. ರಾಶಿ ಸಂಖ್ಯೆ ಎಷ್ಟು? 12. ಅಂದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? ಕಾರ್ಬನ್ ಸಂಕೇತ ಸಿ, ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p2, ಪರಮಾಣು ಸಂಖ್ಯೆ 6, ರಾಶಿ ಸಂಖ್ಯೆ 12. ಈಗ ವೇಲೆನ್ಸ್ ಎಲೆಕ್ಟ್ರಾನ್. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂದ್ರೆ ಏನು? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟಿದಾವೆ? ಕಾರ್ಬನ್ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಗಳು 2 + 2 ಎಷ್ಟಾದವು? 4 ಇದೆ ವೇಲೆನ್ಸ್ ಎಲೆಕ್ಟ್ರಾನ್. ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಏನಪ್ಪಾ ಅಂದ್ರೆ ಆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳು. ಈಗ ಕಾರ್ಬನ್ ಪರಮಾಣು ಬರೆದ್ರೆ ಇದು ನ್ಯೂಕ್ಲಿಯಸ್, 1ನೇ ಕವಚ. ಎಷ್ಟಿದೆ? 1ನೇ ಕವಚದಲ್ಲಿ ಎಷ್ಟಿದೆ? 2 ಎಲೆಕ್ಟ್ರಾನ್ಗಳಿದೆ. 1 2. 2ನೇ ಕವಚದಲ್ಲಿ ಎಷ್ಟಿದೆ? 2 + 2 ಎಷ್ಟಾಯ್ತು? 4. 1 2 3 4. ಎಷ್ಟಾದ್ವು ಈಗ? 6 ಆದ್ವಲ್ಲ? 1 2 3 4 5 6. ಎಷ್ಟು ಎಲೆಕ್ಟ್ರಾನ್ಗಳು? 6 ಎಲೆಕ್ಟ್ರಾನ್ಗಳು ಅಲ್ವಾ? ಈ 6 ಎಲೆಕ್ಟ್ರಾನ್ಗಳಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟಪ್ಪ ಅಂದ್ರೆ ಎಷ್ಟಿದೆ? ವೇಲೆನ್ಸ್ ಎಲೆಕ್ಟ್ರಾನ್ಗಳು 1 2 3 4. ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಯಾವುದು? ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳು ಅಲ್ವಾ? ಈ ಎಲೆಕ್ಟ್ರಾನ್ಗಳನ್ನ ನಾವು ಏನು ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಈ ವೇಲೆನ್ಸ್ ಎಲೆಕ್ಟ್ರಾನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸೋದು. ಅದ್ಯಾಕೆ ತಲೆದಕ್ಷಿಣ ಕುರಿತಂತೆ ಇರುವುದು? ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 4 ಅಂದ್ರೆ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಕಾರ್ಬನ್ ನಲ್ಲಿ 4. ಹಾಗಾದ್ರೆ ಕಾರ್ಬನ್ ಇಂದ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 4. ಹಾಗಾಗಿ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಟೆಟ್ರಾ ವೇಲೆನ್ಸಿ ಅಂತ ಕರೀತಾರೆ. ಟೆಟ್ರಾ ವೇಲೆನ್ಸಿ. ಟೆಟ್ರಾ ಅಂದ್ರೆ 4 ಅಂತ ಗ್ರೀಕ್ ಭಾಷೆಯಲ್ಲಿ. ಕಾರ್ಬನ್ ಪರಮಾಣುವಿನಲ್ಲಿ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿರೋದ್ರಿಂದ ಅದನ್ನೇನಂತ ಕರೀತಾರೆ? ಟೆಟ್ರಾ ವೇಲೆನ್ಸಿ. ಅಥವಾ ಇನ್ನೊಂದು ಹೆಸರು ಟೆಟ್ರಾ ವೇಲೆಂಟ್. ಟೆಟ್ರಾ ವೇಲೆಂಟ್. ಅರ್ಥ ಆಯ್ತಾ?
ಕಾರ್ಬನ್ ಪರಮಾಣುವನ್ನ ಟೆಟ್ರಾವೇಲೆಂಟ್ ಅಂತ ಯಾಕೆ ಕರೀತಾರಪ್ಪ ಅಂದ್ರೆ ಅದರ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 4 ಎಲೆಕ್ಟ್ರಾನ್. ಆ 4 ಎಲೆಕ್ಟ್ರಾನ್ಗಳಿಂದ ಅದನ್ನ ಟೆಟ್ರಾವೇಲೆಂಟ್ ಅಥವಾ ಟೆಟ್ರಾವೇಲೆನ್ಸಿ ಅಂತ ನಾವು ಕರಿತೀವಿ. ಈ 4 ಎಲೆಕ್ಟ್ರಾನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಅರ್ಥ ಆಯ್ತಾ? ಹಾಗಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟಿದೆ ಕಾರ್ಬನ್ ನಲ್ಲಿ? 4 ಇದಾವೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾದ್ರೆ ಈ ಕಾರ್ಬನ್ ಬರೀ ಕಾರ್ಬನ್ ಅಷ್ಟೇ ಇದೆಯಾ ನಾವು ಬಳಸುವಂತಹ ವಸ್ತುಗಳಲ್ಲಿ, ಅಥವಾ ಇತರ ಧಾತುಗಳು ಕೂಡ ಇದಾವ ಅಂತ ನೋಡಕ್ ಹೋದ್ರೆ ಕಾರ್ಬನ್ ಒಂದೇ ಇಲ್ಲ ನಾವು ಬಳಸುವಂತ ವಸ್ತುಗಳು. ಕಾರ್ಬನ್ ನ ಜೊತೆಯಲ್ಲಿ ಬೇರೆ ಬೇರೆ ಧಾತುಗಳು ಕೂಡ ಏನಾಗಿದೆ? ಸೇರಿಕೊಂಡಿದೆ. ಅರ್ಥ ಆಯ್ತಾ? ಬೇರೆ ಬೇರೆ ಧಾತುಗಳು ಕೂಡ ಸೇರಿಕೊಂಡಿದೆ. ಉದಾಹರಣೆಗೆ ನೋಡಿ, CO2 ಕಾರ್ಬನ್ ಒಂದೇ ಇದೆಯಾ? ಇಲ್ಲ. ಏನಿದೆ ಅದ್ರ ಜೊತೆಗೆ? ಆಕ್ಸಿಜನ್ ಇದೆ. CH4 ಹೈಡ್ರೋಜನ್ ಜೊತೆ ಇದೆ ಅಲ್ವಾ? ಕಾರ್ಬನ್ ಮಾನಾಕ್ಸೈಡ್ ಆಕ್ಸಿಜನ್ ಜೊತೆ ಇದೆ ಅಲ್ವಾ? ಗೊತ್ತಾನೆ? ಹೀಗೆ ಕಾರ್ಬನ್ ಒಂದೇ ಇರೋದಿಲ್ಲ ನಾವು ಬಳಸುವಂತ ವಸ್ತುಗಳಲ್ಲಿ. ಕಾರ್ಬನ್ ಈ ಶುದ್ಧ ರೂಪದಲ್ಲೇ ಇಲ್ಲ, ಇತರ ಧಾತುಗಳೊಂದಿಗೆ ಅದೇನಾಗಿದೆ? ಸೇರ್ಕೊಂಡಿದೆ ಅಲ್ವಾ? ಅದಕ್ಕೆ ಕಾರಣ ಏನು ಆ ಒಂದು ಕಾರ್ಬನ್ನಿಗೆ ಅಂತ ನಾವು ನೋಡ್ತಾ ಹೋಗೋಣ. ಈಗ ಟೆಟ್ರಾವೇಲೆಂಟ್ ಯಾಕಾಯ್ತು? ಇದು ಯಾವುದು? ಕಾರ್ಬನ್ ಟೆಟ್ರಾವೇಲೆಂಟ್ ಯಾಕಾಯ್ತು ಅಂತ. ಟೆಟ್ರಾವೇಲೆಂಟ್ ಅಂದ್ರೆ ಏನು? ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿರೋದನ್ನ ಏನಂತ ಕರಿತೀವಿ? ಟೆಟ್ರಾವೇಲೆಂಟ್ ಅಂತ ಕರಿತೀವಿ ಅಲ್ವಾ? ಯಾಕದು ಟೆಟ್ರಾವೇಲೆಂಟ್ ಆಯ್ತು? ಈಗ ಈ ಕಾರ್ಬನ್ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಡುತ್ತೋ ಅಥವಾ ಸ್ವೀಕರಿಸುತ್ತೋ ನೋಡೋಣ. ಕಾರ್ಬನ್ ಸಂಯುಕ್ತಗಳಾಗುವಾಗ ತನ್ನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುತ್ತೋ ಅಥವಾ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುತ್ತೋ ನಾವೀಗ ನೋಡ್ಬೇಕಾಗುತ್ತೆ. ನಮ್ಗೆಲ್ಲ ಗೊತ್ತಿದೆ, ಎಲ್ಲಾ ಪರಮಾಣುಗಳು ಜಡಾನಿಲ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಲು ಪ್ರಯತ್ನ ಪಡ್ತಿರ್ತವೆ. ಜಡಾನಿಲ ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ. ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು ಪ್ರಯತ್ನ ಪಡುತ್ತದೆ. ಜಡಾನಿಲ ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಏನಪ್ಪಾ ಅಂದ್ರೆ ಅತ್ಯಂತ ಹೊರಕವಚದಲ್ಲಿ ಅವು 8 ಎಲೆಕ್ಟ್ರಾನ್ಗಳನ್ನ ಹೊಂದಲು ಇಷ್ಟಪಡ್ತವೆ. ಎಷ್ಟು ಎಲೆಕ್ಟ್ರಾನ್? 8. ಅದನ್ನೇ ನಾವು ಏನಂತ ಕರಿತೀವಿ? ಜಡಾನಿಲ ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಎಲ್ಲಾ ಪರಮಾಣುಗಳು ಕೂಡ ಅವು ತಟಸ್ಥ ಆಗ್ಬೇಕಪ್ಪ ಅಂತ ಆಯ್ತಾ? ಅವು ತಟಸ್ಥ ಆಗ್ಬೇಕು ಅಂದ್ರೆ ಅವುಗಳ ಅತ್ಯಂತ ಹೊರಕವಚದಲ್ಲಿ ಅವು 8 ಎಲೆಕ್ಟ್ರಾನ್ಗಳಿರೋದಕ್ಕೆ ಇಷ್ಟಪಡ್ತಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾವಪ್ಪ ಅಂದ್ರೆ ಅವು ಇಲ್ಲಿ ಎಲೆಕ್ಟ್ರಾನ್ಗಳನ್ನ ಅವು ಸ್ವೀಕರಿಸಬಹುದು, ಇಲ್ಲಾಂದ್ರೆ ಎಲೆಕ್ಟ್ರಾನ್ಗಳನ್ನ ಏನ್ ಮಾಡಬಹುದು? ಅವು ಬಿಟ್ಕೊಳ್ಬಹುದು. ಅರ್ಥ ಆಯ್ತಾ? ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಬಹುದು ಅಥವಾ ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಳ್ಬಹುದು. ಅಕಸ್ಮಾತ್ ನೋಡಿ, ಈಗ ನಾವು ಕಾರ್ಬನ್ ಪರಮಾಣು, ಈ ಕಾರ್ಬನ್ ಪರಮಾಣು ಇದು 4 ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸಿದ್ರೆ 4 ಈಗ 8 ಆಗಕ್ಕೆ ಎಷ್ಟು ಬೇಕೀಗ? ಎಷ್ಟು ಬೇಕು? 4 ಬೇಕಪ್ಪ. ಈ 4 ಎಲೆಕ್ಟ್ರಾನ್ಗಳನ್ನ ಅದು ಬಿಟ್ಟುಕೊಟ್ರೆ ಏನಾಗುತ್ತೆ? ಈಗ ಕಾರ್ಬನ್ ಬಿಟ್ಟುಕೊಟ್ಟಾಗ ಏನಾಗುತ್ತೆ? C4 ಪ್ಲಸ್ ಆಗುತ್ತೆ. ಏನಾಗುತ್ತೆ? C4 ಪ್ಲಸ್ ಅಂದ್ರೆ ಕಾರ್ಬನ್ ಕ್ಯಾಟಯಾನ್ ಆಯ್ತು. ಕಾರ್ಬನ್ ಏನಾಯ್ತು? ಕ್ಯಾಟಯಾನ್. ಯಾಕೆ? ನಮ್ಗೆಲ್ಲ ಗೊತ್ತೇ ಇದೆ, ಅಯಾನುಗಳು ಅಂದ್ರೆ ಗೊತ್ತೇ ಇದೆ ನಮಗೆ. ಅಯಾನುಗಳಲ್ಲಿ 2 ವಿಧ, ಒಂದು ಕ್ಯಾಟಯಾನ್ ಮತ್ತು ಇನ್ನೊಂದು ಆನಯಾನ್. ಅವು ಅಯಾನುಗಳು ಹೇಗಾಗ್ತವೆ ಅಂದ್ರೆ ಇಲ್ಲಿ ಅವು ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ರೆ ಧನಾಯಾನ್ ಆಗುತ್ತೆ, ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿದ್ರೆ ಋಣಾಯಾನ್ ಆಗುತ್ತೆ. ಗೊತ್ತೇ. ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ರೆ ಕ್ಯಾಟಯಾನ್, ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿದ್ರೆ ಆನಯಾನ್. ಅಕಸ್ಮಾತ್ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ರೆ ಈಗ ಕಾರ್ಬನ್ ಏನಾಯ್ತು? ಕ್ಯಾಟಯಾನ್ ಆಯ್ತು. ಈಗ ಈ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ರೆ ಉಳಿದಿದ್ದ ಎಷ್ಟು ಎಲೆಕ್ಟ್ರಾನ್ಗಳು? 2 ಉಳಿದು. ಆಯ್ತಾ? 2 ಎಲೆಕ್ಟ್ರಾನ್ ಉಳಿದು. ಇಲ್ಲಿ ಒಳಗೆ ನ್ಯೂಕ್ಲಿಯಸ್ ನಲ್ಲಿ ಎಷ್ಟು ಪ್ರೋಟಾನ್ ಇದೆ? 6 ಪ್ರೋಟಾನ್ ಇದೆ.
ಎಷ್ಟಿದೆ 6 ಗೊತ್ತೇ ಇದೆ ಪರಮಾಣು ಸಂಖ್ಯೆ ಅಂದ್ರೆ ಅದೇ ತಾನೆ 6 ಆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯೇ ಪರಮಾಣು ಸಂಖ್ಯೆ ಅಂತ ನಾವು ಕರಿತೀವಿ ಈಗ 6 ಪ್ರೋಟಾನ್ ನಮ್ಗೆಲ್ಲ ಗೊತ್ತೇ ಇದೆ 6 ಪ್ರೋಟಾನ್ ಇದ್ರೆ 6 ಎಲೆಕ್ಟ್ರಾನ್ ಇರಲೇಬೇಕು ಅಂತ ನಿಯಮ ಇದೆ ಅಲ್ವಾ ಗೊತ್ತಾನೆ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳಿಗೆ ಸಮ ಇರಬೇಕು ಯಾವಾಗ್ಲೂ ಆದ್ರೆ ಈಗ ಇವು 4 ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ರೆ ಏನಾಯ್ತು ಈಗ ಉಳಿದಿದ್ದ 2 ಎಲೆಕ್ಟ್ರಾನ್ಗಳು ಅಲ್ವಾ ಈಗ ಏನಾಗಬೇಕಾಗುತ್ತೆ ಕಾರ್ಬನ್ ಇರುತ್ತಾ ಅವಾಗ ಪರಮಾಣು ಇರುತ್ತಾ ಇರಲ್ಲ ಬಿಟ್ಕೊಟ್ಬಿಟ್ರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳಿಗಿಂತ ಏನಾಯ್ತು ಕಡಿಮೆ ಆಯ್ತು ಹಾಗಾಗಿ ನಮಗೆ ಈ ದ್ರವ್ಯದ ಸಂರಕ್ಷಣೆ ನಿಯಮದ ಪ್ರಕಾರ ಏನಪ್ಪಾ ಅಂದ್ರೆ ಪರಮಾಣುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಗೊಳಿಸಲು ಸಾಧ್ಯವಿಲ್ಲ ಅಲ್ವಾ ಹಾಗಾದ್ರೆ ಇದು ಕ್ಯಾಟಯನ್ ಆಗೋದು ಸಾಧ್ಯನ ಕಾರ್ಬನ್ ಇಲ್ಲ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡಕ್ಕೆ ಬರೋದಿಲ್ಲ ಹೇಳಿದ ಅರ್ಥ ಆಗ್ತಿದೆ ನಿಮಗೆ 4 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡಕ್ಕೂ ಬರೋದಿಲ್ಲ ಬಿಟ್ಕೊಟ್ರೆ ಏನ ಅಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಆಗುತ್ತೆ ಅವಾಗ ಸಮ ಆಗೋದಿಲ್ಲ 6 ಆಗೋದಿಲ್ಲ ಅವಾಗ ಪರಮಾಣು ಅಸ್ತಿತ್ವ ಇರೋದಿಲ್ಲ ಅಂದ್ರೆ ನಾವು ನಾಶ ಮಾಡೋದಂಗ ಆಯ್ತಲ್ವಾ ಹಾಗಾಗಿ ಕಾರ್ಬನ್ ಕ್ಯಾಟಯನ್ ಆಗೋದಿಲ್ಲ ಈಗ ಆನಯನ್ ಆಗುತ್ತಾ ನೋಡೋಣ ಆನಯನ್ ಅಂದ್ರೆ ಏನಪ್ಪಾ ಅಂದ್ರೆ 4 ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಬೇಕಲ್ವಾ ಅವಾಗ ಏನಾಗುತ್ತೆ C4 ಮೈನಸ್ ಆಗ್ಬೇಕು ಇದನ್ನೇನಂತ ಕರಿತೀವಿ ನಾವು ಆನಯಾನ್ ಅಂತ ಕರಿತೀವಿ ಈ ಸ್ವೀಕರಿಸಿದ್ರೆ ಏನಾಗ್ಬೋದು ನೋಡಿ ಸ್ವೀಕರಿಸಿದ್ರೆ ಅತ್ಯಂತ ಹೊರಕೌಶಲ್ಯ ಎಷ್ಟು ಎಲೆಕ್ಟ್ರಾನ್ ಆಯ್ತು ಈಗ 8 ಆಯ್ತಪ್ಪ ಅಲ್ವಾ ಈಗ ಎಲೆಕ್ಟ್ರಾನ್ಗಳ ಸಂಖ್ಯೆ 8 ಪ್ರೋಟಾನ್ಗಳ ಸಂಖ್ಯೆ 6 ಮತ್ತೆ ಸಮ ಆಯ್ತಾ ಇಲ್ಲ ಗೊತ್ತಾನೆ ಈ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ಳಕ್ಕೆ ನ್ಯೂಕ್ಲಿಯಸ್ಗೆ ಸಾಧ್ಯ ಆಗಲ್ಲ ಯಾಕೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗಿದೆ ಜಾಸ್ತಿ ಆಗಿದೆ ನ್ಯೂಕ್ಲಿಯಸ್ಗೆ ಸಾಧ್ಯ ಆಗೋದಿಲ್ಲ ಅವಾಗ ನೋಡಿ ಇದು ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡೋದಿಲ್ಲ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸೋದು ಇಲ್ಲ ಕಾರ್ಬನ್ ಹಾಗಾದ್ರೆ ಏನ್ ಮಾಡುತ್ತೆ ಕಾರ್ಬನ್ ಸಂಯುಕ್ತಗಳಾಗುವಾಗ ಅಲ್ಲ ಏನಾದ್ರು ಮಾಡ್ಲೇಬೇಕಲ್ಲ ನೋಡಿ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಈ ಕಾರ್ಬನ್ ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡೋದಿಲ್ಲ ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸೋದು ಇಲ್ಲ ಆದ್ರೆ ಇದೇನ್ ಮಾಡುತ್ತೆ ಹಂಚಿಕೆ ಮಾಡ್ಕೊಡುತ್ತೆ ಏನ್ ಮಾಡುತ್ತೆ ಹಂಚಿಕೆ ಅಂದ್ರೆ ಏನು ಶೇರ್ ಮಾಡ್ಕೊಳ್ಳೋದು ಇನ್ನೊಂದು ಪರಮಾಣು ಬೇರೆ ಪರಮಾಣು ಜೊತೆ ಏನ್ ಮಾಡುತ್ತೆ ಶೇರ್ ಮಾಡ್ಕೊಳ್ಳೋದು ಶೇರ್ ಅಂದ್ರೆ ಏನು ಯಾವ ರೀತಿ ಬಂಧ ಉಂಟಾಗುತ್ತೆ ಇವುಗಳ ಮಧ್ಯೆ ಇದು ಕ್ಯಾಟಯನ್ ಆಗುದಿಲ್ಲ ಮತ್ತೆ ಆನಯನ್ ಆಗುದಿಲ್ಲ ಆದರೆ ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುತ್ತವೆ ಏನಾಗುತ್ತೆ ಹಂಚಿಕೊಳ್ಳುತ್ತದೆ ಈ ರೀತಿ ಎಲೆಕ್ಟ್ರಾನ್ಗಳನ್ನು ಒಂದು ಉದಾಹರಣೆ ಮೂಲಕ ನೋಡೋಣ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಉಂಟಾಗುವ ಬಂಧವೇ ಸಹವೇಲೆನ್ಸಿಯ ಬಂಧ ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಏನ್ ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡೋದಿಲ್ಲ ಮತ್ತೆ ಸ್ವೀಕರಿಸೋದು ಇಲ್ಲ ಆದರೆ ಆ ಎರಡೂ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳನ್ನು ಏನ್ ಮಾಡ್ಕೊಳ್ತಿದ್ದು ಹಂಚಿಕೆ ಮಾಡಿಕೊಳ್ಳುತ್ತೆ ಉದಾಹರಣೆಗೆ CH4 ನೋಡಿ CH4 ಇದ್ರ ಹೆಸರೇನಪ್ಪ ಅಂದ್ರೆ ಮೀಥೇನ್ ಇದ್ರ ಹೆಸರೇನು ಮೀಥೇನ್ CH4 ಅನ್ನೋದು ಮೀಥೇನ್ ಇದು ಹೇಗೆ ಹಂಚಿಕೆ ಮಾಡಿಕೊಳ್ಳುತ್ತೆ ನೋಡಿ ಇದು ಕಾರ್ಬನ್ ಪರಮಾಣು ಇದೇನಿದು ಕಾರ್ಬನ್ ಪರಮಾಣು ಕಾರ್ಬನ್ ಎಷ್ಟಿದೆ ಒಂದಿದೆ ಅಲ್ವಾ ಒಂದು ಹೈಡ್ರೋಜನ್ ಎಷ್ಟಿದಾವೆ 4 ಇದೆ 1 2 3 4 ಹೈಡ್ರೋಜನ್ ಹೈಡ್ರೋಜನ್ಗೆ ಒಂದೊಂದೇ ಎಲೆಕ್ಟ್ರಾನ್ ಇರುತ್ತಲ್ವಾ ಒಂದು ಎಲೆಕ್ಟ್ರಾನು ಹೈಡ್ರೋಜನ್ಗೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ ಹೈಡ್ರೋಜನ್ ಅಂದ್ರೆ ಅದರ ಪ್ರಮಾಣ ಸಂಖ್ಯೆ ಒಂದೇ ತಾನೆ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ ನೋಡಿ ಇದೇನ್ ಮಾಡುತ್ತೆ ಈಗ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಹಂಚ್ಕೊಳ್ಳುತ್ತೆ
ಆಗ್ತದೆ ಹೇಳೋದು. ಇಲ್ಲಿ ಏನಾಗಿದೆ ನೋಡಿ, CH4 ಹೆಂಗಾಗಿದೆ ಅಂದಾಗ ಇದು ಏನ್ ಮಾಡುತ್ತೆ, ಕಾರ್ಬನ್ನಿನ ಅತ್ಯಂತ ಹೊರಕೋಶದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಅಲ್ಲ, 4 ತಾನೇ ಇರೋದು. ಈಗ 4 ಎಲೆಕ್ಟ್ರಾನ್ ಇರೋದ್ರಿಂದ ಅದೇನ್ ಮಾಡ್ತು, 4 ಹೈಡ್ರೋಜನ್ ಪರಮಾಣುಗಳ ನಡುವೆ ಏನ್ ಮಾಡ್ತು, ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುದು ಅಲ್ವಾ. ಈಗ ಅತ್ಯಂತ ಹೊರಕೋಶದಲ್ಲಿ ಎಷ್ಟಿದೆ? 4 ಎಲೆಕ್ಟ್ರಾನ್ ಇರೋದ್ರಿಂದ 4 ಹೈಡ್ರೋಜನ್ ಪರಮಾಣುಗಳನ್ನ ಹಂಚಿಕೊಂಡಿದೆ ನೋಡಿ. ಇಲ್ಲಿ 1 2 1 2 1 2 ನೋಡಿ, ಇದ್ರ 4. ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಎಷ್ಟು ಹೈಡ್ರೋಜನ್ ಪರಮಾಣುಗಳಿವೆ? 1 2 3 4. ಇಲ್ಲಿ ಏನಾದ್ರು ಬಿಟ್ಕೊಟ್ಟಿದ್ಯಾ ಕಾರ್ಬನ್? ಎಲೆಕ್ಟ್ರಾನ್ ಬಿಟ್ಕೊಟ್ಟಿದ್ಯಾ? ಇಲ್ಲ. ಹೈಡ್ರೋಜನ್ ಬಿಟ್ಕೊಟ್ಟಿದ್ಯಾ? ಇಲ್ಲ. ಹೈಡ್ರೋಜನ್ ಬಿಟ್ಕೊಟ್ಟಿಲ್ಲ, ಕಾರ್ಬನ್ ಬಿಟ್ಕೊಟ್ಟಿಲ್ಲ. ಆದ್ರೆ ಹೈಡ್ರೋಜನ್ ಮತ್ತು ಕಾರ್ಬನ್ ಎರಡೂ ಕೂಡ ಏನ್ ಮಾಡಿದೆ, ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೊಂಡಿದ್ದಾವೆ. ಏನ್ ಮಾಡ್ಕೊಂಡಿದ್ದಾವೆ? ಹಂಚಿಕೆ. ಈಗ ಇನ್ನೊಂದು ನೋಡಿ, ಸೋಡಿಯಂ ಕ್ಲೋರೈಡ್ NaCl, ಉಪ್ಪು ತಾನೇ ಇದು. ಉಪ್ಪಲ್ಲಿ ಏನಾಗಿದೆ, ಸೋಡಿಯಂ 1 ಎಲೆಕ್ಟ್ರಾನ್ ಬಿಟ್ಕೊಡುತ್ತೆ. ಯಾವುದಕ್ಕೆ? ಕ್ಲೋರಿನ್. ಇದು ಸಂಪೂರ್ಣವಾಗಿ ಬಿಟ್ಕೊಟ್ಟು ಏನಾಯ್ತು? ಧನಾಯನ ಆಯ್ತು. ಇದು ಸ್ವೀಕರಿಸಿ ಏನಾಯ್ತು? ಅರ್ಥ ಆಯ್ತಾ ನೋಡಿ. ಇಲ್ಲಿ ಈ ರೀತಿ ಆಗೋದಿಲ್ಲ. ಎಲ್ಲಿ ಸಹವೇಲಿನ್ಸಿಯ ಸಮಯ ಅಥವಾ ಕಾರ್ಬಾನಿಕ್ ಸಂಯುಕ್ತಗಳಲ್ಲಿ ಆ ರೀತಿ ಆಗೋದಿಲ್ಲ. ಏನಾಗುತ್ತೆ, ಆ ಕಾರ್ಬನ್ ಏನು ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡೋದಿಲ್ಲ ಮತ್ತೆ ಸ್ವೀಕರಿಸೋದು ಇಲ್ಲ. ಏನ್ ಮಾಡ್ತವೆ? ಹಂಚಿಕೆ ಮಾಡ್ಕೊಳ್ತವೆ. ಆದ್ದರಿಂದ ಇವುಗಳನ್ನು ಏನಂತ ಕರಿತೀವಿ ನಾವು? ಈ ರೀತಿ ಹಂಚಿಕೆ ಮಾಡಿಕೊಂಡು ಉಂಟಾಗುವ ಬಂಧವೇ ಎಂತಹ ಬಂಧ? ಸಹವೇಲಿನ್ಸಿಯ ಬಂಧ. ಸಹವೇಲಿನ್ಸಿಯ ಬಂಧ. ಈಗ ನೋಡಿ, ಹೈಡ್ರೋಜನ್ಗೆ ಒಂದೇ ಒಂದು ಎಲೆಕ್ಟ್ರಾನ್ ಇರುತ್ತೆ. ಯಾಕಂದ್ರೆ ಒಂದಲ್ಲ ಪರಮಾಣು ಸಂಖ್ಯೆ ಒಂದೇ ತಾನೆ. ಪರಮಾಣು ಸಂಖ್ಯೆ ಎಷ್ಟು ಇರೋದು? 1. ಅದಾಯ್ತಾ? ಈಗ H2 ಆಗ್ಬೇಕು ಅಂದ್ರೆ ಮೀಥೇನ್ ಅರ್ಥ ಆಯ್ತಾ? ಇದು ಒಂದು ಕಾರ್ಬನ್ ಪರಮಾಣು ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿಂದ ಏನ್ ಮಾಡ್ತು, 4 ಹೈಡ್ರೋಜನ್ ಪರಮಾಣುಗಳ ನಡುವೆ ಏನ್ ಮಾಡ್ತದ್ದು, ಬಂಧವನ್ನ ಉಂಟು ಮಾಡ್ಕೊಳ್ತು. ಈಗ ಅದೇ CH4 ನಾವು ಹಿಂಗ್ ಬರೆದ್ರೆ C ಹಿಂಗ್ ಬರಿಬೋದಾ? ಕಾರ್ಬನ್ ಎಷ್ಟಿದೆ? ಹೈಡ್ರೋಜನ್ ಎಷ್ಟಿದೆ? 1 2 3 4. ಈ ಬಂಧ ಯಾವುದು? ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಉಂಟಾಗಿರುವ ಬಂಧ ಯಾವುದು? ಅರ್ಥ ಆಯ್ತಾ? ಎಷ್ಟು ಸಹವೇಲಿನ್ಸಿಯ ಬಂಧಗಳಿವೆ? 1 2 3 4 ಅಲ್ವಾ? ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ಕೊಂಡಿದ್ದಾವೆ? 1 ಜೊತೆ ಅಂದ್ರೆ 2 ತಾನೆ. ಇಲ್ಲಿ 2, ಇದ್ರದೊಂದು ಇದ್ರದೊಂದು ತಾನೆ. ಇದು ಅರ್ಥ ಆಯ್ತಾ ನಿಮಗೆ? ಕಾರ್ಬನ್ ಇಂದೊಂದು ಹೈಡ್ರೋಜನ್ ಇಂದೊಂದು ಎಷ್ಟಾಯ್ತು? 2. ಅಂದ್ರೆ 1 ಜೊತೆ ಅಲ್ವಾ? ನೋಡಿ, 1 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ಕೊಂಡ್ರೆ ಅದು ಸಹವೇಲಿನ್ಸಿಯ ಬಂಧದಲ್ಲಿ ಏಕಬಂಧ. ಯಾವ ಬಂಧ? ಏಕಬಂಧ. 2 ಜೊತೆ ಹಂಚಿಕೆ ಮಾಡ್ಕೊಂಡ್ರೆ ಅದು ದ್ವಿಬಂಧ. 2 ಜೊತೆ ಅಂದ್ರೆ ಎಷ್ಟು? 4. 3 ಜೊತೆ ಹಂಚಿಕೆ ಮಾಡ್ಕೊಂಡ್ರೆ ತ್ರಿಬಂಧ. ನೋಡಿ, ಸಹವೇಲಿನ್ಸಿಯ ಬಂಧ ಅಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಉಂಟಾಗುವಂತ ಬಂಧವೇ ಎಂತಹ ಬಂಧ? ಸಹವೇಲಿನ್ಸಿಯ ಬಂಧ. ಹಾಗಾದ್ರೆ ಕಾರ್ಬನ್ ಸಂಯುಕ್ತಗಳಲ್ಲಿ ಯಾವ ಬಂಧ ಉಂಟಾಗುತ್ತೆ? ಸಹವೇಲಿನ್ಸಿಯ ಬಂಧ ಉಂಟಾಗುತ್ತೆ. ಸಹವೇಲಿನ್ಸಿಯ ಬಂಧ ಹೇಗೆ ಉಂಟಾಗುತ್ತಪ್ಪ ಅಂದ್ರೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರಿಂದ. ಎಲೆಕ್ಟ್ರಾನ್ಗಳನ್ನ ಬಿಟ್ಟು ಕೊಡುವುದಿಲ್ಲ, ಎಲೆಕ್ಟ್ರಾನ್ಗಳನ್ನ ಸ್ವೀಕರಿಸುವುದೂ ಇಲ್ಲ. ಆದ್ರೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡು ನೋಡಿ, ಈಗ ಕಾರ್ಬನ್ಗೂ ಸಿಕ್ತು ಅಲ್ವಾ? ಹೈಡ್ರೋಜನ್ ಕೂಡ ಏನ್ ಮಾಡ್ತು? ಹೈಡ್ರೋಜನ್ಗೂ 2 ಎಲೆಕ್ಟ್ರಾನ್ ಸಿಕ್ತು. ಹೈಡ್ರೋಜನ್ಗೂ 2 ಎಲೆಕ್ಟ್ರಾನ್ ಸಿಕ್ತು. ಇದ್ರದೊಂದು ಮತ್ತೆ ಇದ್ರದೊಂದು 2 ಆಯ್ತಾ? ಇದಕ್ಕೆ ಕಾರ್ಬನ್ಗೆ ಎಷ್ಟಾಯ್ತು? 8 ಆಯ್ತಲ್ವಾ? 1 2 3 4 5 6 7 8 ಆಯ್ತಾ? ಗೊತ್ತಾನೆ? ಹೈಡ್ರೋಜನ್ಗೆ 8 ಎಲೆಕ್ಟ್ರಾನ್ ಸಿಗೋದಿಲ್ಲ, ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಸಿಗುತ್ತೆ. ಅಷ್ಟಕ್ಕೆ ಎಲೆಕ್ಟ್ರಾನ್ ಅಂದ್ರೆ 2 ಎಲೆಕ್ಟ್ರಾನ್. ಅದಕ್ಕೆ ನೋಡಿ, ಇದಕ್ಕೂ 2 ಸಿಕ್ಕಿದೆ ಇಲ್ಲಲ್ವಾ? ಇಲ್ಲಿ 2 ಇದೆ, 1 2. ಇದು 1 2, ಇದು 1 2. ಇದು ತಟಸ್ಥ, ಇದು ತಟಸ್ಥ, ಇದು ತಟಸ್ಥ, ಇದು ತಟಸ್ಥ ಆಯ್ತು. ಕಾರ್ಬನ್ಗೂ ಕೂಡ 8 ಸಿಕ್ತಲ್ವ ಈಗ? ಗೊತ್ತಾನೆ? ಯಾಕೆ? 4 ಹೈಡ್ರೋಜನ್ ಪರಮಾಣು ಪಡೆದಿರೋದ್ರಿಂದ ಇನ್ನೂ 4 ಎಕ್ಸ್ಟ್ರಾ ಸಿಕ್ಕುದಲ್ಲ. ಹೀಗಾಗಿ ಹಂಚಿಕೆ ಮಾಡಿಕೊಂಡು ಇಲ್ಲಿ ಸಹವೇಲಿನ್ಸಿಯ ಬಂಧವನ್ನ ಉಂಟು ಮಾಡಿಕೊಂಡು. ಹೀಗಾಗಿ ಸಹವೇಲಿನ್ಸಿಯ ಬಂಧ ಅಂದ್ರೆ ಏನು? ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಉಂಟಾಗುವಂತ ಬಂಧವೇ ಎಂತ ಕರಿತೀವಿ ನಾವು? ಸಹವೇಲಿನ್ಸಿಯ ಬಂಧ. ಸಹವೇಲಿನ್ಸಿಯ ಬಂಧದಲ್ಲಿ 3 ವಿಧ. ಒಂದು ಏಕಬಂಧ,
ದ್ವಿಬಂಧ ಮತ್ತೆ ಇನ್ನೊಂದು ಯಾವುದು ತ್ರಿಬಂಧ. ದ್ವಿಬಂಧ ಅಂದ್ರೆ ಏನು? ಎರಡು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಂಡ್ರೆ ದ್ವಿಬಂಧ. ಅದೇ ತ್ರಿಬಂಧ ಅಂದ್ರೆ ಮೂರು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಂಡ್ರೆ ತ್ರಿಬಂಧ. ಈಗ ಇದಕ್ಕೆ ಉದಾಹರಣೆ ಕೊಡಬಹುದು ನಾವು. ಏಕಬಂಧದಲ್ಲಿ ಉದಾಹರಣೆ ಕೊಡಬಹುದು. ಏಕಬಂಧದಲ್ಲಿ ನೋಡಿ, ಒಂದು ಹೈಡ್ರೋಜನ್ ಇದೆ, ಇನ್ನೊಂದು ಹೈಡ್ರೋಜನ್ ಪರಮಾಣು ಇದೆ. ಈಗ ಹೈಡ್ರೋಜನ್ ಒಂದು ಪರಮಾಣು, ಇದು ಹೈಡ್ರೋಜನ್ ಒಂದು ಪರಮಾಣು. ಈಗ H plus H gives H2 ಆಗ್ಬೇಕಲ್ವಾ? ಈಗ ಏನಾಗಬೇಕು? H2 ಆಗ್ಬೇಕು ಅಂದ್ರೆ ನೋಡಿ ಏನಾಗುತ್ತೆ ಇಲ್ಲಿ ಅಂದ್ರೆ, ಇದು ಒಂದೇ ಎಲೆಕ್ಟ್ರಾನ್ ಇದೆ. ಎಷ್ಟಿದೆ? ಒಂದು. ಇದಕ್ಕೂ ಒಂದೇ ಎಲೆಕ್ಟ್ರಾನ್ ಇದೆ ಅಲ್ವಾ? ಇದು ಒಂದು ಎಲೆಕ್ಟ್ರಾನ್ ಬಿಟ್ಕೊಟ್ಬಿಟ್ರೆ ಏನಾದ್ರು ಉಳಿಯುತ್ತಾ? ನಾಶ. ಇದು ಸ್ವೀಕರಿಸಂಗಿಲ್ಲ. ಆದ್ರೆ ನೋಡಿ ಎರಡು ಏನ್ ಮಾಡ್ಕೊಳ್ತವೆ? ಹೈಡ್ರೋಜನ್ ಇದ್ರದ್ದು ಒಂದು ಎಲೆಕ್ಟ್ರಾನ್ ಇಲ್ಲಿ ಬರೀರಿ, ಇದ್ರದ್ದು ಒಂದು ಎಲೆಕ್ಟ್ರಾನ್ ಇಲ್ಲಿ ಬರೀರಿ. ಈಗ ನೋಡಿ ಎರಡು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ಕೊಂಡು ಈಗ ಈ ಪರಮಾಣುವಿಗೂ ಎರಡು ಎಲೆಕ್ಟ್ರಾನ್ ಸಿಕ್ತು, ಹೌದಾನೆ? ಇಲ್ಲಿ ಬರೀರಿ, ಹೌದಾನೆ? ಇದು ಒಂದು ಪರಮಾಣು ಆಯ್ತಲ್ವ? ಈಗ ಇದಕ್ಕೂ ಎರಡು ಎಲೆಕ್ಟ್ರಾನ್ ಸಿಕ್ತು, ಇದಕ್ಕೂ ಎರಡು ಎಲೆಕ್ಟ್ರಾನ್ ಸಿಕ್ತು. ನೋಡಿ ನೀವು ಇದ್ರಲ್ಲಿ ಮಾಡ್ತಿರಲ್ಲ ಗಣಿತದಲ್ಲಿ, ನಕ್ಷೆ ಅಂತ ಏನು ಮಾಡ್ತಿರಲ್ಲ, ಹೌದಾನೆ? ಈ ಪರಮಾಣುವಿಗೂ ಎರಡು ಎಲೆಕ್ಟ್ರಾನ್ ಸಿಕ್ತು, ಈ ಪರಮಾಣುವಿಗೂ ಎರಡು ಎಲೆಕ್ಟ್ರಾನ್ ಸಿಕ್ತು. ಅಕಸ್ಮಾತ್ ಬಿಟ್ಕೊಟ್ಟಿದ್ರೆ ಏನಾಗೋದು? ಇದಕ್ಕೆ ಎರಡು ಸಿಗೋದು, ಇದಕ್ಕೆ ಏನು ಸಿಗ್ತಿದ್ದಿಲ್ಲ ಅಲ್ವಾ? ಇದನ್ನೇ ಹೇಳೋದು ನಾವು ಎಲೆಕ್ಟ್ರಾನ್ಗಳ ಹಂಚಿಕೆ. ಏನಂತ ಹೇಳ್ತೀವಿ? ಎಲೆಕ್ಟ್ರಾನ್ಗಳ ಶೇರ್ ಮಾಡ್ಕೊಂಡ್ವಲ್ವಾ? ಅರ್ಥ ಆಗಿಲ್ವಾ? ಎರಡು ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಂಡು, ಹಾಗಾಗಿ ಇಲ್ಲಿ ಉಂಟಾಗುವಂತ ಬಂಧ ಯಾವುದು? H ಏಕಬಂಧ. H ಏಕಬಂಧ. ಯಾಕೆ? ಒಂದೇ ಜೊತೆ ಎಲೆಕ್ಟ್ರಾನ್ ಏನ್ ಮಾಡ್ಕೊಂಡಿದೆ? ಹಂಚಿಕೆ ಮಾಡಿ. ಇದು ಏಕಬಂಧ ಅಂತ ಹೇಳ್ಬೋದಾ? ಇದು ಏಕಬಂಧ. ಅದು ಏಕಬಂಧ. ನೆಕ್ಸ್ಟ್ ದ್ವಿಬಂಧ. ದ್ವಿಬಂಧ ಹೇಗೆ ಉಂಟಾಗುತ್ತೆ? ದ್ವಿಬಂಧದಲ್ಲಿ ಹೇಗೆ ಉಂಟಾಗುತ್ತೆ ನೋಡೋಣ. ಈಗ ಆಕ್ಸಿಜನ್ ತಗೊಳ್ಳಿ. 1 2 6. ಈಗ ಆಕ್ಸಿಜನ್ ಪರಮಾಣು ತಗೊಳ್ಳಿ. ಆಕ್ಸಿಜನ್ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಎಷ್ಟು? 8. 1s2 2s2 2p4 ಆಯ್ತು ಅಲ್ವಾ? 1s2 2s2 2p4. ಇದು ನ್ಯೂಕ್ಲಿಯಸ್. 1s2 2s2 2p4 ಅಂದ್ರೆ 6 ಬರಬೇಕಲ್ವಾ ಒಳಗೆ? 1 2 3 4 5 6. ಎಷ್ಟಾಯ್ತು ಈಗ? ನಾನು ಆಕ್ಸಿಜನ್ ಇಂದ ಹೇಳ್ತಿರೋದು ಯಾವುದು? ಆಕ್ಸಿಜನ್, ಕಾರ್ಬನ್ ಅಲ್ಲ. ಆಕ್ಸಿಜನ್ ಪರಮಾಣು ಸಂಖ್ಯೆ 8. 8 ಎಲೆಕ್ಟ್ರಾನ್ ಇದಾವಲ್ವಾ? 1 2 3 4 5 6 7 8. ಅತ್ಯಂತ ಹೊರಕೋಶದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 6 ಇದಾವಲ್ಲ? ಇಲ್ಲಿದೆ ನೋಡಿ. 1 2 3 4 5 6. 1 2 3 4 5 6 ಇದಾವ? ಆಕ್ಸಿಜನ್ ಪರಮಾಣುವಿನಲ್ಲಿ 6 ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಈಗ ದ್ವಿಬಂಧ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ. ಆಕ್ಸಿಜನ್ ಪರಮಾಣು. ಈಗ ಎಷ್ಟು ಎಲೆಕ್ಟ್ರಾನ್ಗಳನ್ನ ಅವು ಹಂಚಿಕೆ ಮಾಡ್ಕೊಳ್ತವೆ ನೋಡಿ? 4 ಎಲೆಕ್ಟ್ರಾನ್ಗಳನ್ನು. 1 2 1 2. ಈಗ O2 ಉಂಟಾಗ್ಬೇಕಪ್ಪ. ಯಾವ್ದೀಗ? O2. ಆಕ್ಸಿಜನ್ ಅಣು ಉಂಟಾಗ್ಬೇಕಲ್ವ? ಈಗ O2 ಅಲ್ಲಿ ಎಷ್ಟು ಆಕ್ಸಿಜನ್ ಪ್ರಮಾಣಗಳಿವೆ? 2 ಇದೆ. ನಮಗೆ O2 ಹೇಗೆ ಉಂಟಾಗುತ್ತೆ ನೋಡಿ ಇಲ್ಲಿ.
ಈಗ ಎಣಿಕೆ ಮಾಡಿ. ಈಗ ಈ ಪರಮಾಣುವಿಗೂ 8 ಸಿಗ್ಬೇಕು, ಇದಕ್ಕೂ 8 ಸಿಗ್ಬೇಕು. 8 ಸಿಗುತ್ತಾ ನೋಡಿ. 1 2 3 4 5 6 7 8 ಸಿಗ್ತಾ. ಇದಕ್ಕೂ 8 ಅಷ್ಟೇ ಎಲೆಕ್ಟ್ರಾನ್ ವಿನ್ಯಾಸ ಬಂತಲ್ಲ. ಅದಕ್ಕೂ ಇದಕ್ಕೂ 8 ಸಿಗುತ್ತಾ ನೋಡಿ. 1 2 3 4 5 6 7 8 ಸಿಗ್ತಾ. ಇದಕ್ಕೂ ಸಿಕ್ತಲ್ವ ಈಗ. ಈಗ ಎರಡಕ್ಕೂ ಕೂಡ, ಎರಡು ಪರಮಾಣುಗೂ ಕೂಡ ಜಡಾನಿಲ ಎಲೆಕ್ಟ್ರಾನ್ ವಿನ್ಯಾಸ ಸಿಕ್ತು ಅಥವಾ ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸ ಸಿಕ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಂಡಿವೆ ಅವು? ಎಷ್ಟು ಜೊತೆ? ಎರಡು ಜೊತೆ. ಎರಡು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಂಡಿರೋದ್ರಿಂದ ಯಾವ ಬಂಧ ಉಂಟಾಗುತ್ತೆ? ದ್ವಿಬಂಧ ಉಂಟಾಗುತ್ತೆ. ಯಾವ ಬಂಧ? ದ್ವಿಬಂಧ ಅಲ್ವಾ? ಅರ್ಥ ಆಯ್ತಾ ಇದು? ದ್ವಿಬಂಧ ಉಂಟಾಗುತ್ತೆ ಅಂದ್ರೆ ಡಬಲ್ ಬಾಂಡ್. ಈ ರೀತಿ ದ್ವಿಬಂಧ ಬಂದಾಗ ಎಷ್ಟು 4 ಎಲೆಕ್ಟ್ರಾನ್ಗಳನ್ನ ಹಂಚಿಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಈ ರೀತಿ ಬಂದಾಗ. ಇದರ್ಥ ಆಯ್ತಾ? ಈಗ ತ್ರಿಬಂಧ ಹೇಗೆ ಉಂಟಾಗುತ್ತೆ? ತ್ರಿಬಂಧದಲ್ಲಿ ಎಷ್ಟು ಜೊತೆ ಎಲೆಕ್ಟ್ರಾನ್ಗಳನ್ನ ಹಂಚ್ಕೋಬೇಕದು? 3 ಜೊತೆ ಎಲೆಕ್ಟ್ರಾನ್ಗಳನ್ನ ಹಂಚ್ಕೋಬೇಕು. 3 ಜೊತೆ ಎಲೆಕ್ಟ್ರಾನ್ಗಳನ್ನ ಹೇಗೆ ಹಂಚ್ಕೊಳ್ಳುತ್ತೆ ನೋಡಿ. ಎನ್ ನೈಟ್ರೋಜನ್ ತಗೊಳ್ಳಿ. ಎನ್ ಮತ್ತು ಎನ್ ತಗೊಂಡಾಗ ಇದರ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು? 5 ಎಲೆಕ್ಟ್ರಾನ್ಗಳು ಬರುತ್ತವೆ. ಅಂದ್ರೆ 7 ಇರೋದು. ಪರಮಾಣು ಸಂಖ್ಯೆ ಎಷ್ಟು? 7. 1s2 2s2 2p3 ಬರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ನೈಟ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 6. 3 + 2 ಇದು 1ನೇ ಕವಚ, ಇದು 2ನೇ ಕವಚ. ಅತ್ಯಂತ ಹೊರ ಕವಚ ಇದು ತಾನೆ. ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ ಇದೆ? 3 + 2 5. ಎಷ್ಟು ಎಲೆಕ್ಟ್ರಾನ್ಗಳು? 5 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇರ್ತವೆ ಅದಕ್ಕೆ. ಹಾಗಾದ್ರೆ ಅದನ್ನ ಯಾವ ರೀತಿ ಬರಿಬಹುದು? 1 2 3 1 ಯಾವ ಕಡೆ ಬರೆದಿದ್ದಾರೆ ಅವರು? ಈ ಕಡೆ 2 2 1 2 3 1 2 3 ಈಗ ಈಗ ಎಷ್ಟು? 1 2 ಜೊತೆ 3 ಜೊತೆ 1 ಜೊತೆ ನೋಡಿ. ಈ ನೈಟ್ರೋಜನ್ 8 ಸಿಗ್ತಾ ನೋಡಿ. ಸಿಕ್ಕಿದೆ 8. 1 2 3 3 4 5 6 7 8 ಸಿಗ್ತಾ. ಇದಕ್ಕೂ 8 ಸಿಕ್ತಲ್ವಾ? 2 + 6 8. ಹಾಗಾದ್ರೆ ಎನ್ ಟ್ರಿಪಲ್ ಬಾಂಡ್ ಎನ್ ಬರಿಬೋದು ಹಿಂಗೆ. ಇದು ಯಾವ ಬಂಧ ಆಗುತ್ತೆ? ತ್ರಿಬಂಧ. ತ್ರಿಬಂಧ ಅಂದ್ರೆ ಎಷ್ಟು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿವೆ? 3 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಿವೆ. ಈ ರೀತಿ ಸಹವೇಲೆನ್ಸಿಯ ಬಂಧದಲ್ಲಿ 3 ವಿಧ: ಏಕಬಂಧ, ದ್ವಿಬಂಧ ಮತ್ತು ತ್ರಿಬಂಧ. ಅರ್ಥ? ಏಕಬಂಧ ಅಂದ್ರೆ ಏನು? 1 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತವೆ. ದ್ವಿಬಂಧ ಅಂದ್ರೆ 2 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತವೆ. ತ್ರಿಬಂಧ ಅಂದ್ರೆ 3 ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತವೆ. ಹಾಗಾದ್ರೆ ಕಾರ್ಬನ್ ಸಹವೇಲೆನ್ಸಿಯ ಬಂಧದಿಂದ ಸಂಯುಕ್ತಗಳನ್ನ ಉಂಟು ಮಾಡಿಕೊಳ್ತವೆ. ಹಾಗಾದ್ರೆ ಕಾರ್ಬನ್ ಸಂಯುಕ್ತಗಳಲ್ಲಿರುವ ಬಂಧ ಯಾವುದು ತಿಳ್ಕೋಬಹುದು ನಾವು? ಸಹವೇಲೆನ್ಸಿಯ ಬಂಧ. ನೋಡಿ, ಎಲೆಕ್ಟ್ರಾನ್ಗಳ ಹಂಚಿಕೆ ಅಂದ್ರೆ ಹಿಂಗೆ. ಅರ್ಥ ಆಯ್ತಾ? ಬಿಟ್ಟು ಕೊಡಲ್ಲ ಮತ್ತೆ ಸ್ವೀಕರಿಸುವುದು ಇಲ್ಲ. ಆ ಎರಡೂ ಪರಮಾಣುಗಳು ಹಂಚಿಕೊಳ್ಳುತ್ತವೆ. ಇದಕ್ಕೂ ಬೇಕು, ಇದಕ್ಕೂ ಬೇಕು. ಈ ರೀತಿ ಉಂಟಾದ ಬಂಧವನ್ನ ಸಹವೇಲೆನ್ಸಿಯ ಬಂಧ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ? ಅದರ 3 ವಿಧಗಳು ಯಾವುವು? ತ್ರಿಬಂಧ. ಏಕಬಂಧಕ್ಕೆ ಉದಾಹರಣೆ ಹೈಡ್ರೋಜನ್ H2 ಉಂಟಾಗುವಿಕೆ, ಹೈಡ್ರೋಜನ್ ಅಣು ಉಂಟಾಗುವಿಕೆ ಏಕಬಂಧಕ್ಕೆ ಉದಾಹರಣೆ. ದ್ವಿಬಂಧಕ್ಕೆ ಉದಾಹರಣೆ ಆಕ್ಸಿಜನ್ ಅಣು ಉಂಟಾಗುವಿಕೆ, O2 ಅಲ್ವಾ? ಆಕ್ಸಿಜನ್ ಅಣು, ಪರಮಾಣು ಅಲ್ಲ, ಆಕ್ಸಿಜನ್ ಅಣು ಉಂಟಾಗುವಿಕೆ. ತ್ರಿಬಂಧಕ್ಕೆ ಉದಾಹರಣೆ ನೈಟ್ರೋಜನ್ ಅಣು ಉಂಟಾಗುವಿಕೆ, N2 ನೈಟ್ರೋಜನ್ ಅಣು ಉಂಟಾಗುವಿಕೆ, ನೈಟ್ರೋಜನ್ ಅಣು ಉಂಟಾಗುವಿಕೆ. ಹಾಗಾದ್ರೆ ಈಗ ಮೀಥೇನ್ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆ. ಈಗ ಮೀಥೇನು ಈಗ ಅದು ಹೇಗೆ ಉಂಟಾಯ್ತು ಮೀಥೇನು ಅಂತ ನಾನು ಅವಾಗಲೇ ಬರ್ತಿದ್ದಲ್ಲ ಚಿತ್ರ, ಬರ್ಕೊಂಡ್ರೆ ಇದು ನೋಡಿ. ಮೀಥೇನ್ ಹೇಗೆ ಉಂಟಾಯ್ತು?
CH4 ಅಲ್ವಾ ಅದೊಂದು. ಇಲ್ಲಿ ಕಾರ್ಬನ್ನಿಗೆ 8 ಎಲೆಕ್ಟ್ರಾನ್ ಸಿಗ್ಬೇಕು, ಹೈಡ್ರೋಜನ್ಗೆ ಎಷ್ಟು ಸಿಗ್ಬೇಕು? 2 ಎಲೆಕ್ಟ್ರಾನ್ ಸಿಗ್ಬೇಕು ಅಲ್ವಾ. ಹೈಡ್ರೋಜನ್ಗೆ 2 ಸಿಗ್ಬೇಕು, 8 ಸಿಗಂಗಿಲ್ಲ. ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಸಿಗ್ಬೇಕು, ಕಾರ್ಬನ್ನಿಗೆ 8 ಎಲೆಕ್ಟ್ರಾನ್ ಸಿಗ್ಬೇಕು. ಈಗ ಕಾರ್ಬನ್ 1 2 3 4 ಇದು ಹೈಡ್ರೋಜನ್ ಪರಮಾಣು, ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಇದು ನೋಡಿ 4 ಹೈಡ್ರೋಜನ್ ಪರಮಾಣುವು 2 ಎಲೆಕ್ಟ್ರಾನ್ ಸಿಕ್ಕಿದೆ ಅಲ್ವಾ. ಕಾರ್ಬನ್ನಿಗೆ 8 ಎಲೆಕ್ಟ್ರಾನ್ ಸಿಕ್ಕಿದೆ ಅಲ್ವಾ. ಕಾರ್ಬನ್ 2, ಇದ್ರದೊಂದು ತಾನೆ. ಇದು ಇಂಟು ಬರ್ದಿರೋದು ಕಾರ್ಬನ್ ಇಂದು, ಚುಕ್ಕೆ ಬರ್ದಿರೋದು ಯಾವುದು? ಹೈಡ್ರೋಜನ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಇದು ಇಂಟು ಏನ್ ಬರ್ತಿದ್ದೀನಿ ಅದೇನದು ಕಾರ್ಬನ್ ಎಲೆಕ್ಟ್ರಾನ್, ಚುಕ್ಕೆ ಬರ್ದಿರೋದು ಹೈಡ್ರೋಜನ್ ಎಲೆಕ್ಟ್ರಾನ್. ಈಗ ಕಾರ್ಬನ್ ಇಲ್ಲಿ 2 ಸಿಕ್ತು, ಇಲ್ಲಿ 2 ಸಿಕ್ತು, ಇಲ್ಲಿ 2 ಸಿಕ್ತು, ಇಲ್ಲಿ 2 ಸಿಕ್ತು. ಎಷ್ಟಾಯ್ತು? ಅಷ್ಟಕ್ಕೆ ಎಲೆಕ್ಟ್ರಾನ್ ವಿನ್ಯಾಸ ಪಡ್ಕೊಳ್ತಾ ಕಾರ್ಬನ್. ಹೈಡ್ರೋಜನ್ಗೂ ಕೂಡ ಪ್ರತಿ ಸ್ಥಾನದಲ್ಲೂ 2 ಎಲೆಕ್ಟ್ರಾನ್ ಸಿಗ್ತಾ, ಹೈಡ್ರೋಜನ್ 2 ಸಿಕ್ತು. ಹೈಡ್ರೋಜನ್ ಇಂದ 1, ಕಾರ್ಬನ್ 1 ಸಿಗ್ತಾ. ಇದಕ್ಕೆ ಹೈಡ್ರೋಜನ್ ಇಂದ 1, ಕಾರ್ಬನ್ 1 ಸಿಕ್ತು. ಇದಕ್ಕೂ ಹೈಡ್ರೋಜನ್ ಇಂದ 1, ಕಾರ್ಬನ್ ಇಂದ 1, ಹೈಡ್ರೋಜನ್ ಇಂದ 1, ಕಾರ್ಬನ್. ಇದನ್ನ ನಾವು ಮೀಥೇನ್ ಚುಕ್ಕಿ ಸೂತ್ರ ಅಂತ ಕರಿತೀವಿ. ಮೀಥೇನ ಚುಕ್ಕಿ ಸೂತ್ರ. ಚುಕ್ಕಿ ಸೂತ್ರ, ಚುಕ್ಕಿ ಸೂತ್ರದ ಮೂಲಕ ನಾವು ಅದನ್ನ ತೋರಿಸಬಹುದು. ಚುಕ್ಕಿ ಸೂತ್ರದ ಮೂಲಕ ತೋರಿಸಬಹುದು. ಹೀಗೆ ನೋಡಿ, ಕಾರ್ಬನ್ ಯಾವ್ದ್ರ ಜೊತೆ ಇದೆ ಈಗ? ಹೈಡ್ರೋಜನ್ ಜೊತೆ ಇದೆ. ನೋಡಿ, ಕಾರ್ಬನ್ ಅನ್ನುವಂತಹ ಧಾತು ಹೈಡ್ರೋಜನ್ ಜೊತೆ ಸೇರ್ಕೊಂಡಿದೆ, ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೊಂಡಿದೆ ಅಲ್ವಾ. ಈ ರೀತಿ ಮೀಥೇನ್ ಅಲ್ಲಿ ಉಂಟಾಗಿರುವಂತಹ ಬಂಧ ಯಾವುದು? ಯಾವ ಬಂಧ ಉಂಟಾಗಿದೆ? ಸಹವೇಲೆನ್ಸಿಯ ಬಂಧ. ಸಹವೇಲೆನ್ಸಿಯ ಬಂಧ ಉಂಟಾಗಿದೆ ಮೀಥೇನ್ ಅಲ್ಲಿ. ಮೀಥೇನ್ ಕೂಡ ಒಂದು ಕಾರ್ಬನ್ ಸಂಯುಕ್ತ. ಇಲ್ಲಿ ಹೆಡ್ಡಿಂಗ್ ಇದೆ ನೋಡಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಇದೆ ತಾನೆ. ಹಾಗಾದ್ರೆ ಮೀಥೇನ್ ಒಂದು ಕಾರ್ಬನ್ ಸಂಯುಕ್ತ, ಯಾಕಂದ್ರೆ ಅದ್ರಲ್ಲಿ ಕಾರ್ಬನ್ ಇದೆ ಅಲ್ವಾ, ಗೊತ್ತಾನೆ. ಅಲ್ಲಿ ಉಂಟಾಗಿರುವಂತ ಬಂಧ ಸಹವೇಲೆನ್ಸಿಯ ಬಂಧ. ಹಾಗಾದ್ರೆ ಈ ಸಹವೇಲೆನ್ಸಿಯ ಬಂಧ ಅಂದ್ರೆ ಏನು, ಅದರ ಗುಣಗಳೇನು, ಯಾವ ಗುಣಗಳನ್ನ ಹೊಂದಿವೆ ಅಂತ ನಾವು ನೋಡ್ಬೇಕಾಗುತ್ತೆ. ಈಗ ಮೀಥೇನ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಕಾರ್ಬನ್ ನ ಒಂದು ಸರಳ ಸಂಯುಕ್ತ. ಮೀಥೇನ್ ಏನು? ಕಾರ್ಬನ್ ಒಂದು ಸಿಂಪಲ್ ಕಾಂಪೌಂಡ್. ಅದು ಕಾರ್ಬನ್ ನ ಸರಳ ಸಂಯುಕ್ತವೇ ಕಾರ್ಬನ್ ನ ಸರಳ ಸಂಯುಕ್ತವೇ ಯಾವುದು? ಮೀಥೇನ್. ಇದರ ಅಣುಸೂತ್ರ ಏನು? ಮೀಥೇನ್ ಇಂದು CH4 ಅಲ್ವಾ. 1 ಕಾರ್ಬನ್ ಪರಮಾಣು, 4 ಹೈಡ್ರೋಜನ್ ಪರಮಾಣು ಅಲ್ವಾ. ಇದು ಗೋಬರ್ ಗ್ಯಾಸ್ ನ ಘಟಕ. ಗೋಬರ್ ಗ್ಯಾಸ್ ಕೇಳಿದಿರಲ್ಲ, ಗೋಬರ್ ಗ್ಯಾಸ್ ನಲ್ಲಿ ಮೀಥೇನ್ ಇರುವಂತದ್ದು ಗೋಬರ್ ಗ್ಯಾಸ್ ನ ಘಟಕ. ಆಮೇಲೆ ಇದು CNG ಯ ಘಟಕ. CNG ಯಲ್ಲೂ ಕೂಡ ಇರುತ್ತೆ. CNG ಅಂದ್ರೆ ಏನಪ್ಪಾ ಅಂದ್ರೆ ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಹೇಳ್ಬಿಟ್ಟು. ಈ ವಾಯು ಮಾಲಿನ್ಯ ಕಡಿಮೆ ಉಂಟು ಮಾಡೋದಕ್ಕೆ ಬಳಸುವಂತಹ ಇಂಧನ ಯಾವುದು? CNG. ಡೆಲ್ಲಿಯಲ್ಲಿ ಎಲ್ಲ ಜಾಸ್ತಿ ಬಳಸೋದು ಇದನ್ನೇ, CNG ಅನ್ನ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಪೆಟ್ರೋಲ್ ಡೀಸೆಲ್ ಜೊತೆಗೆ CNG ಬಳಸ್ತಾರೆ. ಅದರಲ್ಲೂ ಈ ಮೀಥೇನ್ ಮುಖ್ಯವಾಗಿರುತ್ತೆ. ಗೋಬರ್ ಗ್ಯಾಸ್ ಉತ್ಪತ್ತಿ ಆಗುತ್ತಲ್ಲ, ಆ ಗ್ಯಾಸ್ ಅಲ್ಲೂ ಕೂಡ ಈ ಮೀಥೇನ್ ಇರುತ್ತೆ. ಹಾಗಾದ್ರೆ ಮೀಥೇನ್ ಒಂದು ಇಂಧನ ಅಂತ ಹೇಳ್ಬೋದಾ? ಒಂದು ಇಂಧನ. ಇಂಧನ ಅಂದ್ರೆ ಏನಪ್ಪಾ ಅಂದ್ರೆ ಅದು ಉರಿದು ಉಷ್ಣ ಶಕ್ತಿಯನ್ನ ಕೊಡಬೇಕು. ಯಾವುದು ಉರಿದು ಉಷ್ಣ ಶಕ್ತಿಯನ್ನು ಕೊಡುತ್ತೆ ಅದನ್ನ ನಾವು ಇಂಧನ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ನಾವು ಬಳಸುವ ಬಹುತೇಕ ವಸ್ತುಗಳಲ್ಲಿ ಯಾವ ಧಾತು ಇದೆ? ಕಾರ್ಬನ್ ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಕಾರ್ಬನ್ ಸಂಯುಕ್ತಗಳಲ್ಲಿ ಇರುವಂತಹ ಬಂಧ ಯಾವುದು? ಸಹವೇಲೆನ್ಸಿಯ ಬಂಧ. ಸಹವೇಲೆನ್ಸಿಯ ಬಂಧದ 3 ವಿಧಗಳು ಯಾವುವು?
ತ್ರಿಬಂಧ. ಅರ್ಥ ಆಯ್ತಾ? ಕಾರ್ಬನ್ ಒಂದು ಟೆಟ್ರಾವೇಲೆಂಟ್ ಏಕೆ? ಕಾರ್ಬನ್ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ ಇದೆ. ಎಂಟಲ್ಲ. ಕಾರ್ಬನ್ ತನ್ನ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಿರೋದ್ರಿಂದ ಅದು ಟೆಟ್ರಾವೇಲೆನ್ಸಿ ಆಗಿದೆ ಅಲ್ವಾ? ಕಾರ್ಬನ್ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೋ ಅಥವಾ ಎಲೆಕ್ಟ್ರಾನ್ಗಳನ್ನು